ನಮಸ್ಕಾರಗಳು. ಪದಪಯಣ. ಇಂದಿನ ಪದ ಶುಭಾಶಯ. ಈ ಪದವನ್ನು ನಾವು ವರ್ಷಪೂರ್ತಿ ಬಳಸುತ್ತೇವೆ. ಹೊಸ ವರ್ಷದ ಶುಭಾಶಯಗಳು, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು, ಹೀಗೆ. ಆದರೆ ನಾವು ಶುಭಾಶಯ ಎಂಬ ಪದವನ್ನ ಹೇಗೋ ಏನೋ ಶುಭಾಶಯ ಎಂದು ಬಳಸುತ್ತಿದ್ದೇವೆ. ಶುಭಾಶಯ, ಶುಭಾಶಯ ಈ ಎರಡರಲ್ಲಿ ಯಾವುದು ಸರಿ? ವಿಚಾರ ಮಾಡೋಣ. ಮೊದಲಿಗೆ ಶುಭಾಶಯ ಪದವನ್ನು ಬಿಡಿಸಿದರೆ ಶುಭ ಪ್ಲಸ್ ಆಶಯ ಆಗುತ್ತದೆ. ಶುಭ ಎಂದರೆ ಒಳ್ಳೆಯ, ಆಶಯ ಎಂದರೆ ಹಾರೈಕೆ ಅಥವಾ ಬಯಕೆ ಎಂದರ್ಥ. ಇದು ಪೂರ್ಣ ಅರ್ಥ ಕೊಡುವ ಪದವಾಗಿದೆ. ಇನ್ನು ಶುಭಾಶಯ ಪದವನ್ನು ಬಿಡಿಸಿದರೆ ಶುಭ ಎಂದರೆ ಒಳ್ಳೆಯ, ಆಶಯ ಎಂಬ ಪದಕ್ಕೆ ಅರ್ಥವೇ ಇಲ್ಲ. ಈ ಪದವು ಅರ್ಥವನ್ನು ಕೊಡುವುದಿಲ್ಲ. ಆದ್ದರಿಂದ ಶುಭಾಶಯ ಶುದ್ಧ ರೂಪ, ಶುಭಾಶಯ ಅಶುದ್ಧ ರೂಪ. ಇನ್ನು ಮುಂದೆ ನಾವು ಯಾರಿಗಾದರೂ ಶುಭಾಶಯವನ್ನು ಕೋರುವಾಗ ಶುಭಾಶಯಗಳು ಎಂದೇ ಬಳಸೋಣ. ಧನ್ಯವಾದಗಳು.